ಹೀಗೋ ಹಾಗೋ ಹೇಗೋ ಜನುಮ ಕಥೆ ಮುಗಿಯುವುದು, ಈಗಲೋ ಆಗಲೋ ಎಂದೋ ಮುಗಿಯುವುದು, ಸಾಗಿ ಮುಗಿಯುವುದು ಮುಗಿದು ಮರೆವುದದೆ ನರ ಸುಕೃತ, ಭೂಗತ ಸ್ಥಿತಿ ಮುಕುತಿ ಮಂಕುತಿಮ್ಮ. ಹುಟ್ಟಿಸಿದ್ದೇವರು ಹುಲ್ ಮೇಯಿಸದೇ ಇರ್ತಾನ ಅಂತ ಒಂದು ಗಾದೆ ಇದೆ. ಅಂದ್ರೆ ನಾವೆಲ್ಲ ಹುಟ್ತೀವಿ ಮನುಷ್ಯರು, ಪ್ರಪಂಚದಲ್ಲಿ ಹುಟ್ಟಿದ ಮೇಲೆ ಹೀಗೋ ಹಾಗೋ ಏನೋ ಮಾಡಿ ನಮ್ಮ ಜೀವನ ಸಾಗತ್ತೆ ಮುಂದಕ್ಕೆ. ಆಮೇಲೆ ಜೀವನ ಸಾಗ್ತಾ ಇರೋದು ಮಾತ್ರ ಅಲ್ಲ, ಈಗಲೂ ಆಗಲೋ ಯಾವತ್ತೋ ಒಂದು ದಿವಸ ಅವಸಾನವನ್ನು ಕೂಡ ಹೊಂದತ್ತೆ, ಅದು ನಿಶ್ಚಿತ. ಗುಂಡಪ್ಪನವ್ರು ಏನು ಹೇಳ್ತಾ ಇದ್ದಾರೆ ಅಂತಂದರೆ, ಈ ಅವಸಾನ ಹೊಂದಿದ ಮೇಲೆ ಆ ವ್ಯಕ್ತಿ ಇಲ್ಲಿದ್ನ ಅನ್ನೋದೇ ಎಷ್ಟೊಂದು ಜನಕ್ಕೆ ಗೊತ್ತಾಗಿರಲ್ಲ, ಆ ವ್ಯಕ್ತಿ ಹುಟ್ಟಿದ್ನ ಅನ್ನೋದೇ ಗೊತ್ತಾಗಿರಲ್ಲ. ಅಂದರೆ ಅವನ ಜೊತೆಗೆ ಅವನ ಹೆಸರು ಕೂಡ ಮಣ್ಣಾಗಿ ಹೋಗ್ಬಿಟ್ಟಿರುತ್ತೆ. ಸೊ ಇದು ಕೂಡ ಒಂದು ರೀತಿಯ ಮುಕ್ತಿ ಅಂತ ಹೇಳ್ತಾ ಇದ್ದಾರೆ. ಅಂದರೆ ಎಲ್ಲದರಿಂದಲೂ ಲಿಬರೇಷನ್ ಒಂದು ರೀತಿ, ಅಂದರೆ ಸಾಯೋದೇ ಒಂದು ದೊಡ್ಡ ರೀತಿಯ ಲಿಬರೇಷನ್ ಅಂತ ಹೇಳ್ತಾ ಇದ್ದಾರೆ. ಅಂದರೆ ಹಾಗಂತ ನಾವೆಲ್ಲ ಸತ್ಬಿಡ್ಬೇಕಾ, ಜೀವನ ಮಾಡಬಾರ್ದಾ? ಹಾಗಲ್ಲ. ನಾವೆಲ್ಲಿ ಇಲ್ಲೇ ಏನೇನು ಸುಖಗಳು ಬರುತ್ತೆ, ದುಃಖಗಳು ಬರುತ್ತೆ, ಕಷ್ಟಗಳು ಬರುತ್ತೆ, ಎಲ್ಲದನ್ನು ಅನುಭವಿಸಿ ನಾವು ಕೊನೆಗೆ ನಾವು ಮರಣವನ್ನು ಹೊಂದುತ್ತೀವಲ್ಲ, ಅದೇ ಒಂದು ಫೈನಲ್ ಲೆವೆಲ್ ಅಂತ, ಅಂದರೆ ಅದೇ ಒಂದು ಅಲ್ಟಿಮೇಟ್ ಲೆವೆಲ್ ಆಫ್ ಲಿಬರೇಷನ್ ಅಂತ ಗುಂಡಪ್ಪನವರು ಈ ಕಗ್ಗದಲ್ಲಿ ಹೇಳ್ತಾ ಇದ್ದಾರೆ. ನಮಸ್ಕಾರಗಳು.